ಹಾಯ್ ಫ್ರೆಂಡ್ಸ್, ಸೊಪ್ಪಿನ ಉಪ್ಸಾರು ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಸೊಪ್ಪನ್ನು ಇಲ್ಲಿ ಸೋಸಿ ಇಟ್ಕೊಂಡಿನಿ. ತೊಳ್ದು ಇಲ್ಲಿ ಕಾಳನ್ನು ಸುಲಿದು ಇಟ್ಕೊಂಡಿದ್ದೆ. ಸೊ ಸೊಪ್ಪನ್ನು ತೊಳ್ದು ಎರಡು ಸಲ ತೊಳ್ಕೊಂಡಿದ್ದೀನಿ. ತೊಳ್ದು ಈ ಥರ ಬೇಸನ್ಗೆ ಹಾಕೋತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಸೋರ್ಕೊಳ್ಳಿ ಅಂದ್ಬಿಟ್ಟು. ಸೊ ಇಲ್ಲಿ ಕಾಳನ್ನ ತೊಳೆಯಕ್ಕೆ ಹಾಕೊಂಡೆ. ಸೊ ಇಲ್ಲಿ ನಾನು ಕುಕ್ಕರನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕೊಂಡೆ ಸೊಪ್ಪು ಕಾಳು ಬೇಯೋಷ್ಟು. ಸೊ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸೊಪ್ಪು ಕಾಳು ಮಿಕ್ಸಲ್ಲಿ ಬೇಯಿಸ್ಕೋಬೇಕು ಕುಕ್ಕರಲ್ಲಿ. ಸೊ ಸ್ವಲ್ಪ ಸಾಲ್ಟನ್ನು ಹಾಕ್ದೆ. ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿ ವಿಷಲ್ ಹಾಕ್ದೆ. ಸೊ ಅಲ್ಲಿ ಸೊಪ್ಪು ಕಾಳು ಬೇಯೋಷ್ಟರಲ್ಲಿ ಇಲ್ಲಿ ಸೊಪ್ಪಿನ ಪಲ್ಯಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ ಫಸ್ಟ್. ಈ ತರ ಸಣ್ಣದಾಗಿ ಹಚ್ಕೋಬೇಕು ಈರುಳ್ಳಿ ಪಲ್ಯಕ್ಕೆ ಮಾತ್ರ. ಸೊ ಇಲ್ಲಿ ಕೊತ್ತಂಬರಿಯನ್ನ ತಗೊಂಡು ತೊಳ್ದು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡೆ ಪಲ್ಯಕ್ಕೆ. ಸೊಪ್ಪು ಕಾಳು ಬೆಂದಿದೆ ಫ್ರೆಂಡ್ಸ್, ನೋಡಿ ಒಂದು ವಿಷಲ್ ಬಂದ್ರೆ ಸಾಕು ಸೊಪ್ಪು ಕಾಳು ಮಾತ್ರ. ಇಲ್ಲಿ ಬೆಂದಿರೋ ಸೊಪ್ಪು ಕಾಳನ್ನ ಬಸಿತಾ ಇದ್ದೀನಿ. ಈ ತರ ಬಸಿಟ್ಕೊಂಡ್ರೆ ನೀರೆಲ್ಲ ನೀಟಾಗೂ ಸೋರಿಕೊಳ್ಳುತ್ತೆ, ಅದಕ್ಕೋಸ್ಕರ. ಸೊ ಇಲ್ಲಿ ನಾನು ಬಾಂಡೆನ ತಗೊಂಡಿದ್ದೀನಿ ಒಗ್ಗರಣೆಗೆ, ಸೊಪ್ಪು ಕಾಳು ಒಗ್ಗರಣೆಗೆ. ಸೊ ಬಾಂಡೆ ಕಾಯ್ತಾನೆ ಸ್ವಲ್ಪ ಎಣ್ಣೆನ ಹಾಕೊಂತ ಇದ್ದೀನಿ. ಎಣ್ಣೆ ಕಾಯ್ದ ಸಾಸಿವೆನ ಹಾಕ್ದೆ, ಮತ್ತೆ ಈರುಳ್ಳಿ ಹಾಕ್ದೆ. ಸ್ವಲ್ಪ ರೋಸ್ಟ್ ಆದ್ಮೇಲೆ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಮತ್ತೆ ಸೊಪ್ಪು ಕಾಳನ್ನ ಸೇರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಸ್ವಲ್ಪ ಮೇಲೆ ಕೊತ್ತಂಬರಿಯನ್ನ ಹಾಕ್ದೆ. ರೆಡಿ ಮಾಡಿ ಇಟ್ಕೊಂಡಿರೋ ಖಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನು ಫ್ರೀ ಇದ್ದ ಟೈಮಲ್ಲಿ ಖಾರದ ಪುಡಿಯನ್ನ ಮಾಡಿ ಇಟ್ಕೊಂಡಿದ್ದೆ. ಖಾರದ ಪುಡಿ ಮಾಡೋದು ಯಾವ ಥರ ಅಂತ ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ತೋರಿಸ್ತೀನಿ ಫ್ರೀ ಇದ್ದಾಗ. ಸೊ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಜೀರಿಗೆ, ಮೆಣಸು ಮತ್ತೆ ಬೆಳ್ಳುಳ್ಳಿ ಹಾಕೊಂಡೆ, ಮತ್ತೆ ಸುಟ್ಟಿರೋ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಮತ್ತೆ ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, ಒಗ್ಗರಣೆಲಿ ಮಾಡ್ಕೊಂಡಿರೋ ಸೊಪ್ಪು ಕಾಳು, ಸ್ವಲ್ಪ ತೆಗ್ದಿಟ್ಟಿರೋ ನೀರು, ಸೊಪ್ಪು ಕಾಳಿನ ನೀರು ಹಾಕೋತಾ ಇದ್ದೀನಿ. ಈಗ ರುಬ್ಕೊ ಬರ್ಬೇಕು ಫ್ರೆಂಡ್ಸ್. ನೋಡಿ ಈ ತರ ಇರಬೇಕು, ನುಣ್ಣಗಿರ್ಬೇಕು. ಸಾಂಬಾರು ಮಾತ್ರ ಟೇಸ್ಟ್ ಇರುತ್ತೆ. ಸೊ ನಾನು ಸೊಪ್ಪು ಕಾಳಲ್ಲಿ ತೆಗ್ದಿಟ್ಕೊಂಡಿರೋ ನೀರಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು, ಅದಕ್ಕೋಸ್ಕರ. ಸೊ ನೀವು ಏನಾದ್ರು ಟ್ರೈ ಮಾಡಬೇಕು ಅಂದರೆ ಫ್ರೆಂಡ್ಸ್, ಉಪ್ಸಾರು ಇದೇ ಥರ ಟ್ರೈ ಮಾಡಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗಿರುತ್ತೆ ಅಂತ ಬೇಕಾದ್ರೆ ನಂಗೆ ಕಮೆಂಟ್ಸ್ ಮಾಡಿ. ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಸೊ ಈಗ ಸ್ವಲ್ಪ ಮಾತ್ರ ಬಿಸಿ ಮಾಡ್ಕೋಬೇಕು ಉಪ್ಸಾರು.